ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮಂಗಳೂರಿನಲ್ಲಿ ಜೋರಾಗ್ತಾ ಇದೆ ಕಸಾಯಿಖಾನೆಯ ವಾರ್. ಸರ್ಕಾರಿ ಕಸಾಯಿಖಾನೆ ಮತ್ತೆ ತೆರೆಯುವಂತೆ ವ್ಯಾಪಾರಿಗಳು ಪಟ್ಟು ಹಿಡಿದಿದ್ದಾರೆ. ತೆರೆದರೆ ಸಂಘರ್ಷದ ಎಚ್ಚರಿಕೆಯನ್ನ ಹಿಂದೂ ಸಂಘಟನೆಗಳು ನೀಡಿದ್ದಾರೆ. ಹೀಗಾಗಿ ಒಂದು ರೀತಿ ಎರಡೂ ಬಣದ ನಡುವೆ ಅಲ್ಲಿನ ಪಾಲಿಕೆ, ಅಲ್ಲಿನ ಆಡಳಿತ ಒಂದು ರೀತಿ ಸಂಕಷ್ಟದಲ್ಲಿದೆ, ಅಡಕತ್ತರಿಯಲ್ಲಿ ಸಿಲುಕಿ ಹಾಕಿಕೊಂಡ ರೀತಿಯಲ್ಲಿದೆ. ಮಂಗಳೂರಿನ ಕುದ್ರೋಳಿಯಲ್ಲಿರುವಂಥ ಪ್ರಾಣಿ ವಧಾಗ್ರಹ 4 ವರ್ಷಗಳ ಹಿಂದೆ ಸ್ಥಗಿತಗೊಂಡಿತ್ತು. ಕಸಾಯಿಖಾನೆಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶದ ಅನ್ವಯ ಸ್ಥಗಿತವಾಗಿತ್ತು. ಇದೀಗ ಜಿಲ್ಲೆಯಲ್ಲಿ ಗೋಹತ್ಯೆ ವಿರುದ್ಧ ಪೊಲೀಸ್ ಇಲಾಖೆ ಸಮರ ಸಾರಿದೆ. ಅಕ್ರಮ ಗೋಹತ್ಯೆಯನ್ನು ಹತ್ತಿಕ್ಕಲು ಆಸ್ತಿ ಮುಟ್ಟುಗೋಲು ಕೋಕಾ ಕಾಯ್ದೆ ಅಸ್ತ್ರ ಪ್ರಯೋಗದ ಬೆನ್ನಲ್ಲೇ ಈಗ ಕುದ್ರೋಳಿ ಕಸಾಯಿಖಾನೆ ತೆರೆಯಬೇಕು ಅಂತ ಹೇಳಿ ಮನವಿ ಕೇಳಿಬಂದಿದೆ. ಕಸಾಯಿಖಾನೆ ತೆರೆದರೆ ಅಕ್ರಮ ಗೋ ಸಾಗಾಟಕ್ಕೆ ಕಡಿವಾಣ ಅಂತ ಹೇಳಿ ಮನವಿಯನ್ನು ಮಾಡಿದ್ದಾರೆ. ಅಕ್ರಮವಾಗಿ ಸಾಗಾಟ ಮಾಡುವ ಬದಲಾಗಿ ಈ ಕಸಾಯಿಖಾನೆಯಲ್ಲಿ ಕತ್ತರಿಸುವಂತೆ ಕೆಲಸ ಆಗುತ್ತೆ ಅನ್ನೋದು ಅಲ್ಲಿನ ತಾತ್ಪರ್ಯ. ಅದು ಕಸಾಯಿಖಾನೆ ತೆರೆದರೆ ಸಂಘರ್ಷ ಕಟ್ಟಿಟ್ಟ ಬುತ್ತಿ ಅಂತ ಹಿಂದೂಪರ ಸಂಘಟನೆಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ ಕಸಾಯಿಖಾನೆಯನ್ನು ಆರಂಭ ಮಾಡಬೇಕು ಅನ್ನುವ ಮನವಿ, ಮತ್ತೊಂದು ಕಡೆ ಕಸಾಯಿಖಾನೆಗೆ ಅನುಮತಿಯನ್ನು ಕೊಡಬಾರ್ದು, ಈ ಓಪನ್ ಮಾಡಬಾರ್ದು ಅಂತ ಹೇಳಿ ಅಲ್ಲಿನ ಆಡಳಿತ ಈಗ ಅಡಕತ್ತರಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ. ಹೇಳಿ ಕೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕೋಮು ಸಂಘರ್ಷದ ವಾತಾವರಣಕ್ಕೆ ಗೋವುಗಳ ಸಾಗಾಟ, ಅಕ್ರಮ ಸಾಗಾಟವೂ ಕೂಡ ಕಾರಣವಾಗಿತ್ತು. ನೋಡಿ, ಮಂಗಳೂರು ಸಿಟಿ ಕಾರ್ಪೊರೇಷನ್ ಪ್ರಾಣಿಗಳ ವಧಾಗ್ರಹ ಅಂಥೇಳಿ, ಅದು ಸರ್ಕಾರಿಯ ಪ್ರಾಣಿಗಳ ವಧಾಗ್ರಹ. ಇದನ್ನು ಆರಂಭ ಮಾಡಬೇಕು ಅಂತ ಹೇಳಿ ಇದೀಗ ಒತ್ತಡಗಳು ಕೇಳಿ ಬರ್ತಾ ಇದ್ದಾವೆ. ಬಟ್ ಅಷ್ಟೇ ಒತ್ತಡ ಆರಂಭ ಮಾಡಬಾರದು ಅನ್ನೋದು ಕೂಡ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಿತ್ಯ ಅಲ್ಲಿರುವ VHP ಮುಖಂಡರನ್ನು ಮಾತಾಡಿಸಿದ್ದಾರೆ, ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಈ ಅಕ್ರಮ ಗೋ ಸಾಗಾಟ ಮತ್ತು ಗೋಹತ್ಯೆಯನ್ನು ಹತ್ತಿಕ್ಕೋದಕ್ಕೆ ಒಂದಿಷ್ಟು ಕಠಿಣ ನಿಯಮಾವಳಿಗಳನ್ನು ಹೇರಿದೆ. ಆದರೆ ಇದರ ವಿರುದ್ಧ ಒಂದಿಷ್ಟು ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಕಾನೂನು ಬಾಹಿರವಾಗಿ ಅಕ್ರಮ ಗೋ ಸಾಗಾಟ, ಗೋವಧೆ ನಡಿಬಾರ್ದು ಅಂದರೆ ಕಾನೂನಿನ ಅಡಿಯಲ್ಲಿ ಅವಕಾಶ ಇರುವಂಥ ಕಸಾಯಿಖಾನೆಗಳಿಗೆ ಅವಕಾಶವನ್ನು ನೀಡಿ. ಪ್ರಮುಖವಾಗಿ ಮಂಗಳೂರಿನ ಕುದ್ರೋಳಿಯಲ್ಲಿರುವಂಥ ಒಂದು ಕಸಾಯಿಖಾನೆ, ಅದಕ್ಕೆ ಅವಕಾಶವನ್ನು ನೀಡಬೇಕು. ಅದು ಕಳೆದ ಒಂದು 4 ವರ್ಷಗಳ ಹಿಂದೆ ಬಂದಾಗಿದೆ. ಸೊ ಅದನ್ನು ಮತ್ತೆ ಓಪನ್ ಮಾಡಬೇಕು. ಓಪನ್ ಮಾಡಿದ ಸಂದರ್ಭ ಈ ಥರ ಕಾನೂನು ಬಾಹಿರವಾಗಿ ಗೋ ಸಾಗಾಟ, ಗೋವಧೆಗೆ ಎಲ್ಲ ಒಂದು ಕಡಿವಾಣ ಬೀಳುತ್ತೆ ಅನ್ನುವಂಥ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈಗ ನಾನು ಅದೇ ಒಂದು ಕಸಾಯಿಖಾನೆಯ ಮುಂಭಾಗದಲ್ಲಿ ಇರುವಂಥದ್ದನ್ನು ನೀವು ಗಮನಿಸ್ತಾ ಹೋಗ್ಬೋದು. ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿರುವಂಥ ಒಂದು ಪ್ರಾಣಿಗಳ ವಧಾಗ್ರಹ ಇದು. ಸೊ ಕಳೆದ 4 ವರ್ಷಗಳ ಹಿಂದೆ ಏನು ಪೊಲ್ಯೂಷನ್ ಆಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದಿಷ್ಟು ಏನು ಪೊಲ್ಯೂಷನ್ ಅನ್ನ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಸರಿಯಾದ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಪರಿಸರ ಮಾಲಿನ್ಯವಾಗ್ತಾ ಇದೆ ಅನ್ನುವಂಥ ವಿಚಾರಗಳನ್ನ ಮುಂದಿಟ್ಟು ಈ ಒಂದು ಅನಿಮಲ್ ಸ್ಲಾಟರ್ ಹೌಸ್ ಅನ್ನ ಬಂದ್ ಮಾಡಲಾಗಿತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಆ ಬಳಿಕ ಏನು ಹಸಿರು ಪೀಠದ ಒಂದಿಷ್ಟು ನಿಯಮಾವಳಿಗಳು ಇದೆ, ಅದಕ್ಕೆ ಅನುಸಾರವಾಗಿ ಒಂದು ಕ್ರಮಗಳನ್ನೆಲ್ಲ ಕೈಗೊಳ್ಳಲಾಗ್ತಾ ಇದೆ. ಆದರೆ 4 ವರ್ಷ ಕಳೆದ್ರೂ ಕೂಡ ಈ ಒಂದು ಕಸಾಯಿಖಾನೆಯನ್ನ ಈವರೆಗೂ ಓಪನ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ DYFI ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇಲ್ಲಿ ಒಂದು ಕಸಾಯಿಖಾನೆ ಬಂದಾದ್ಮೇಲೆ ಯಾವ್ದೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾಕಿದ್ ಮತ್ತೆ ಓಪನ್ ಆಗ್ಬೇಕು? ಇದು ಓಪನ್ ಆಗ್ಬೇಕಂತ ಏನಿದ್ರೆ ಇಲ್ಲಿ ಜನರು ಇಲ್ಲಿ ನಿರುದ್ಯೋಗಿ ಆಗಿದ್ದಾರೆ. 5 ವರ್ಷದಿಂದ ಕೆಲಸ ಇಲ್ಲದೆ ಜನ ನಿರುದ್ಯೋಗಿಯಾಗಿ ಪರದಾಡ್ತಾ ಇದ್ದಾರೆ. ಅದು ಸರ್ಕಾರ ನಾವು ಇದು ಮಾಡಿದ್ದೇವೆ, ಏನು ಹೇಳಿದರೆ ನಾವು ಸರ್ಕಾರ ಮನವಿ ಮಾಡಿದ್ದೇವೆ ಓಪನ್ ಆಗಬೇಕಂತ. ಎಷ್ಟೋ ಜನರು ನಿರುದ್ಯೋಗಿಯಾಗಿ ಇಲ್ಲಿ ಕೆಲಸ ಇಲ್ಲದೆ ಇಲ್ಲಿ ಬಾಕಿಯಾಗಿದ್ದಾರೆ. ಇದು ದಕ್ಷಿಣ ಕನ್ನಡದಲ್ಲಿ ಏಕೈಕ ಇದು ಸ್ಲಾಟರ್ ಹೌಸ್ ಹೇಳಿದರೆ ಇದೇ ಒಂದು ಇರೋದು. ಅದಕ್ಕೋಸ್ಕರ ಮೊನ್ನೆ ನಾವು ಪ್ರೊಟೆಸ್ಟ್ ಮಾಡಿ ಜನರಿಗೆ CM ಸಿದ್ದರಾಮಯ್ಯ ಅವರಿಗೆ ನಾವು ಹೇಳಿ ಮನವಿ ಮಾಡಿದ್ದೇವೆ, ಆದಷ್ಟು ಬೇಗ ಓಪನ್ ಆಗಲಿ ಅಂತ. ಇಲ್ಲಿ ಆಡು, ಕೋಣ ಮತ್ತು ಇದು ಏನು ಬೋರಿ ಎಲ್ಲ ಅಷ್ಟೇ. ಇದಕ್ಕೆ ಹೇಳಿದರೆ ಇಲ್ಲಿ ಪಶುವೈದ್ಯರು ಕೂಡ ಇದ್ದಾರೆ. ಅವರು ಪಶುವೈದ್ಯರು ಬಂದು ಇಲ್ಲಿ ಅದನ್ನು ನೋಡಿ ಆದಮೇಲೆ ಅವರು ವಧೆ ಮಾಡೋದು. ಅದಕ್ಕೆ ಹೇಳಿ ಜನರಿಗೆ ನಾವು ಮೊನ್ನೆ ಮನವಿ ಮಾಡಿದ್ದೇವೆ, ಸರ್ಕಾರ ಮತ್ತು ಕಾರ್ಪೊರೇಷನ್ ಮನವಿ ಮಾಡಿದ್ದೇವೆ, ಅವರು ಏನು ಸ್ಪಂದಿಸಲ್ಲ ಇದಕ್ಕೆ. ಈಗ ಇಷ್ಟು ಸಮಯ ಆದರೂ ಓಪನ್ ಆಗದೆ ಇರೋದಕ್ಕೆ ಕಾರಣ ಏನು, ನಿಮ್ಗೆ ಗೊತ್ತಿರೋ ಮಾಹಿತಿ? ಎಲ್ಲಿ ಹೇಳಿದರೆ ಕೆಲವು ಕಡೆ ಹೇಳಿದರೆ ಇಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಈಗ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಜಾಗದಲ್ಲಿ ಅಕ್ರಮವಾಗಿ ನಡೀತಾ ಇದೆ. ಅದಕ್ಕೋಸ್ಕರ ಆ ನಿಟ್ಟಿನಲ್ಲಿ ಏನು ಗೊಂದಲ ಆಗಬಾರ್ದು ಏನು ಹೇಳಿ ಇದನ್ನು ಅವರು ಮುಚ್ಚಾಕಿದ್ದಾರೆ. ಇದಕ್ಕೆ ಏನು ಆ್ಯಕ್ಷನ್ ತೆಗಲಿಲ್ಲ. ಇದೀಗ ಅದರ ಪರಿಣಾಮವಾಗಿ ಇಲ್ಲಿ ಜನರಿಗೆ ಇಲ್ಲಿ ನಿರುದ್ಯೋಗಿ ಆಗಿದ್ದಾರೆ. ಎಷ್ಟೋ ಜನರು ದಿನಗೂಲಿಯಾಗಿ ದುಡಿತಾ ಇರುವವರು ಜನರು ಇಲ್ಲಿ ಕೆಲಸ ಇಲ್ಲದೆ ಮನೆಯಲ್ಲಿದ್ದಾರೆ ಪಾಪ. ಅದಕ್ಕೋಸ್ಕರ ಸರ್ಕಾರ ಇದನ್ನು
ಬೇಗ ನಾವು ಅವರಿಗೆ ಇದಕ್ಕೆ ಏನು ರಿಪ್ಲೈ ಮಾಡಬೇಕು, ಸ್ಪಂದಿಸಬೇಕು ಇದಕ್ಕೆ. ಅಂದ್ರೆ ಇಲ್ಲಿ ಒಂದು ಸಕ್ರಮವಾಗಿ ಅವಕಾಶ ಕೊಟ್ಟರೆ ಅಕ್ರಮಗಳಿಗೆ ಕಡಿವಾಣ ಬೀಳುತ್ತೆ ಮತ್ತು ಸಮಾಜದ ನಡುವೆ ಮೂಡುವಂತ ಗೊಂದಲಗಳಿಗೂ ಕೂಡ ತೆರೆ ಬೀಳುತ್ತೆ ಅನ್ನುವಂಥದ್ದು ಸ್ಥಳೀಯರ ಮಾತಾಗಿದೆ. ಆದಿತ್ಯ TV5 ಮಂಗಳೂರು.